ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ, ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ, ಕೋಟಿ ಗೊಬ್ಬ ವಿಷ್ಣುವರ್ಧನ್ ಅವರಿಗೆ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ವಿಮಾನ ರತ್ನ ವಿಷ್ಣುವರ್ಧನ್ ಅವರಿಗೆ, ಕೋಟಿ ಗೊಬ್ಬ ಯಶಸ್ವಿ ಆಗಲಿ. ಬರ್ರಿ ಬರ್ಸ ಇಲ್ಲ ಸರ್, ಈಗ 2001 ಸಿನಿಮಾ ರಿಲೀಸ್ ಆಗಿತ್ತು. ಇವತ್ತು ಮತ್ತೆ ರಿಲೀಸ್ ನಮ್ ದಾವಣಗೆರೆಯಲ್ಲಿ ಆಗ್ತಾ ಇದೆ. ಎಷ್ಟು ಖುಷಿ ತರ್ತಾ ಇದೆ ನಿಮಗೆ? ಸರ್, ನಾಡಿಗೆ ಒಂದೇ ಸಿಂಹ, ಅದೇ ಸಾಹಸ ಸಿಂಹ ಅಂತ ಏನ ಇದಾರಲ್ಲ, ಹಾಗಾಗಿ ಅವರು ಇವತ್ತಲ್ಲ ಮುಂದುವರಿ ಇನ್ನೂ 25 ವರ್ಷ ಆದ್ರೂ ವಿಷ್ಣುವರ್ಧನ್ ಮರ್ಯಾದೆ ಏನಿಲ್ಲ. ನಾನು ಈ ಥಿಯೇಟರ್ ಅಲ್ಲೇ ನೋಡಿದ ಕಿಟ್ಟು ಪುಟ್ಟು ಫಿಲ್ಮ್ 1980 ಇಸ್ವಿಗೆ ಇದೇ ಲೈನ್ ನಿಂತು ನೋಡಿ, ನಾನು ಸಣ್ಣನಿದ್ದಾಗ ಕಿಟ್ಟು ಪುಟ್ಟು ಅಂತ ಒಂದು ಫಿಲಮ್ ಇದೇ ಗೀತಾಂಜಲಿ ಟಾಕೀಸ್ ರಿಲೀಸ್ ಆದಾಗ ನಾನು ಸಣ್ಣ ಹುಡುಗ ಇದ್ದಾಗ ಬಂದು ನೋಡ್ರಿ. ಅವತ್ತಿಂದ ಅಭಿಮಾನ ಇವತ್ತಿಗೂ ನಾನು ಇದ್ದೀನಿ. 54 ಇಯರ್ಸ್ ನಾನು ಇವತ್ತು ಇದ್ದೀನಿ. ನಾನು ಇರೋವರೆಗೂ ವಿಷ್ಣುವರ್ಧನ್ ಅವರ ಅಭಿಮಾನಿ ಆಗಿರಲು ಇಷ್ಟಪಡ್ತೀವಿ. ಅವ್ರ ಫಿಲಮ್ ಹೆಂಗಪ್ಪ ಅಂದ್ರೆ ನಮ್ಮ ಜನಗಳಿಗೆ ಒಂದ್ ಒಳ್ಳೆ ವಿಷಯ ಕೊಡೋದ್ರಲ್ಲಿ ಪ್ರತಿ ಒಂದೊಂದು ಫಿಲಮ್ನು ಒಂದೊಂದು ವಿಷಯ ಇತ್ತು ಅವ್ರ ಹತ್ರಲ್ಲೇ. ಯಾಕಂದ್ರೆ ನಾಡಿಗೆ, ದೇಶಕ್ಕೆ, ಆಮೇಲೆ ಜನಗಳಿಗೆ ಏನು ಒಳ್ಳೊಳ್ಳೆ ವಿಷಯಗಳು ತಲುಪಿಸ್ಬೇಕು, ಅವ್ರ ಮುಖಾಂತರ ಫಿಲಂ ಮುಖಾಂತರ ಅವ್ರು ತಲುಪಿಸ್ತಿದ್ರು. ಹಾಗಾಗಿ ವಿಷ್ಣುವರ್ಧನ್ ಅವರ ಹೆಸರು ಅಮಾರವಾಗಿ ಇರ್ತತಿ. ಅವ್ರು ಯಾವತ್ತೂ ಸಾಯಲ್ಲ. ಅಭಿಮಾನಗಳ ಮನಸ್ಸಲ್ಲಿ ಇವತ್ತು ಅದಾರೆ, ಮುಂದೂ ಇರ್ತಾರೆ. ಯಾಕಂದ್ರೆ ನೀವ್ ಹೇಳ್ದಂಗೆ 2001 ವಿಶ್ವ ರಿಲೀಸ್ ಆಗಿದ್ದ ಈ ಕೋಟಿಗೊಬ್ಬ ಇವತ್ತು 25 ವರ್ಷ ಆದ್ರೆ ಅದೇ ಅಭಿಮಾನಿಗಳು ದಾವಣಗೆರೆ ಬೆಂಗಳೂರಲ್ಲಿ ನೋಡಬೇಕು ಸಿಕ್ಕಾಪಟ್ಟಿ. ಇಲ್ಲಿ ಸ್ವಲ್ಪ ಸುಮಾರು ಕಮ್ಮಿ ಇದೆ. ಯಾಕಂತಂದ್ರೆ ಇವತ್ತು ಅಭಿಮಾನಿಗಳು ನನ್ನ ಕೆಲವು ವಿಷಯ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ಕೆಲವರು ಬಂದಿಲ್ಲ. ಹಂಗಾಗಿ ವಿಷ್ಣುವರ್ಧನ್ ಹೆಸರು ಯಾವತ್ತೂ ಯಾರೂ ಮರೆಯಲ್ಲ. ಅವ್ರು ಇರೋವರೆಗೂ, ನಾವೆಲ್ಲ ಇರೋವರೆಗೂ ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆಯವರು ಸಹ ಇರ್ತಾರಂತ ಹೇಳಕ್ಕೆ ಇಷ್ಟಪಡ್ತೀವಿ. ವಿಷ್ಣುವರ್ಧನ್ ನಮ್ಮ ಪಾಲಿಗೆ ದೇವ್ರಿದ್ದಂಗೆ. ಯಾಕಂದ್ರೆ ನಮ್ ಅಭಿಮಾನಿಗಳು ದೇವ್ರ ನಮ್ಗೇನ್ ಅಂತಿದ್ರಲ್ಲ, ಅವ್ರಿಗೆ ನಾವ್ ಹೇಳಲ್ಲ, ಅವರು ನಮ್ ದೇವ್ರಿದ್ದ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ. ಸರಿ 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 ಕಿಡಿದ ಬಂದ್ಬಿಡಿ. ಸರ್, ವಿಷ್ಣುವರ್ಧನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತಿನಲ್ಲಿ ಸಾಲದು. ಈಗ ನಾವೇನೋ 50 ವರ್ಷ ಕಳೆದ್ ಬಿಟ್ಟಿದ್ದೇವೆ. ಇವ್ರ ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ಯುವ ಪೀಳಿಗೆಗಳು ಅವ್ರ ಬಗ್ಗೆ ಇಷ್ಟು ಕೊಂಡಾಡ್ತಾರಲ್ಲ, ನಮಗೆ ಅದೇ ಒಂದು ದೊಡ್ಡ ಖುಷಿ. ಆಮೇಲೆ ಇದು ಒಂಥರ ಇತಿಹಾಸದ ಪುರುಷ ಈ ಮನುಷ್ಯ. ಈ ಮನುಷ್ಯನ ಬಗ್ಗೆ ವರ್ಣನೆ ಮಾಡಕ್ ಆಗಲ್ಲ. ನಾವ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಇನ್ನು ಕಡಿಮೆ. ನಮಗೆ ಅಭಿಮಾನ ಇರ್ತತಲ್ಲ, ಹೇಳ್ತಾ ಇರ್ತೇವೆ. ಆದ್ರೆ ಈಗಿನ ಯುವಕರು 20, 25, 30 ವರ್ಷದವರು, 18 ವರ್ಷದವರೆಲ್ಲ ಅವ್ರ ಬಗ್ಗೆ ಕೊಂಡಾಡಿ ಕುಣಿತಾರಲ್ಲ, ಅದು ನಮ್ಮ ಜೀವನ ಸ್ವಾರ್ಥಕ ಅನ್ನಂಗ ಅನಿಸ್ತತಿ. ಯಾಕಂದ್ರೆ ಅಭಿಮಾನ ಅನ್ನೋದು ಬಹಳ ದೊಡ್ಡದು. ಅವ್ರ ಬಗ್ಗೆ ಹೇಳಕಂದ್ರೆ ಇನ್ನೇನಿಲ್ಲ. ಇನ್ನ ಚಿತ್ರ ಬೆಂಗಳೂರು, ಮೈಸೂರು, ತುಮಕೂರು, ಮಂಡ್ಯ, ಹಾಸನ ಎಲ್ಲಾ ಕಡೆ ಯಶಸ್ವಿ ಆಗೈತಿ. ನಮ್ಮ ದಾವಣಗೆರೆ ಒಳಗೆ ನನ್ನ ನಿರೀಕ್ಷೆ ಹುಸಿಯಾಗಿದೆ. ಇನ್ನೂ ಇರ್ಲಿ, ಇನ್ನು ಟೈಮ್ ಇದೆ. ಇಲ್ಲಿಂದ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಐತಿ. ಇರ್ಲಿ, ನಮಗೆ ಅವ್ರು ನೋಡಿದ್ದೇವೆ ಅನ್ನೋದು ಖುಷಿಯಾಗಿದೆ. ಏನ್ರೆ, ವಿಷ್ಣುವರ್ಧನ್ ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರ್ತಾರ ಅನ್ನೋದು ನಂಬಿಕೆ ಎಲ್ಲರ ಮೇಲೆ ಐತಿ. ಅದು ತಾಯಿ ಚಾಮುಂಡೇಶ್ವರಿ ವರಪುತ್ರ ಅವು. ಅದರಲ್ಲೇ ಕನ್ನಡ ಮಣ್ಣಿನ ಮಗ ಅವ್ರು. ಏನ್ರೆ, ನಾನಿನ್ನೂ ಸಣ್ಣನು, ಇಷ್ಟು ಮಾತ್ರ ಹೇಳಬಲ್ಲ. ಅಭಿಮಾನಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಯಶಸ್ವಿ ಆಗ್ಲಿ, ಮತ್ತೊಂದು ಇತಿಹಾಸ ನಿರ್ಮಾಣ ಮಾಡ್ಲಿ ಬೆಂಗಳೂರಿನಲ್ಲಿ. ಏನ್ರೆ, ಓಕೆ, ಥ್ಯಾಂಕ್ ಯು ಸರ್. ಸಿನಿಮಾ ಇದೆ, ನಾವ್ ಚೆನ್ನಾಗೈತೆ ಅಂತ, ಚೆನ್ನಾಗೈತೆ, ಸೂಪರ್ ಪಿಕ್ಚರ್ ಸಿನಿಮಾ ಇದೆ, ಬಹಳ ಚೆನ್ನಾಗಿತ್ತು ಸಿನಿಮಾ. ಸರ್ ಸಿನಿಮಾ ಇದೆ, ಸೂಪರ್ 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 ಸೂಪರ್. ಸಿನಿಮಾ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಹಳ ವರ್ಷದಿಂದ ನೋಡಿದೀವಿ, ಬಹಳ ಚೆನ್ನಾಗಿದೆ. ಮತ್ತೆ ರಿಲೀಸ್ ಆಗಿದೆ, ಸೂಪರ್ ಚೆನ್ನಾಗಿದೆ. ಸಿನಿಮಾ ಇದೆ, ಸಿನಿಮಾ ಇದೆ ಸರ್. ಬಹಳ ಚೆನ್ನಾಗೈತಿ. ವಿಷ್ಣುವರ್ಧನ್ ನೋಡಕ್ ಒಂದು ಖುಷಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಸ್ಟೈಲು, ಆ ಗತ್ತು, ಆ ಚಾರ್ಮ್ ಯಾರಿಗೆ ಬರಲ್ಲ. ತುಂಬಾ ಸಕ್ಕತ್ತಾಗಿ ಮಾಡಿದಾರೆ. ಸ್ಕ್ರೀನ್ ಮೇಲೆ ಸೂಪರ್ ಆಗಿದೆ. ಸಿನಿಮಾ ಇದೆ ಸರ್, ಬಹಳ ಚೆನ್ನಾಗಿದೆ. ಇನ್ನೊಂದ್ಸಲ ನೋಡ್ತೀನಿ, ಇನ್ನು 9 ಸಲ ನೋಡ್ತೀನಿ.
ಸಿನಿಮಾ ಹೇಗೆ? ಚೆನ್ನಾಗಿದೆ ಸರ್, ಇನ್ನೊಂದು 3 ಟೈಮ್ ನೋಡ್ತೀನಿ ಸರ್. ಸಿನಿಮಾ ಹೇಗೆ? ಹೇಳಿದ್ವಣ ಅದು ಶೆಕೆ ಕುತ್ಕೊಂಡ್ ನೋಡಿದ್ರು ಪಿಕ್ಚರ್ ಸೀತ ಅನಿಸ್ತು ಅಂತ ಪಿಕ್ಚರ್ ಅದು. ಸಿನಿಮಾ ಹೇಗೆ? ಸಿನಿಮಾ ಚೆನ್ನಾಗೈತೆ, ಟಿಕೆಟ್ ರೇಟ್ ಕಮ್ಮಿ ಐತಿ, ಎಲ್ಲ ಬಂದು ಸಿನಿಮಾ ನೋಡ್ರಿ. ನಮ್ ಸಿನಿಮಾ ಇದೆ. ಚೆನ್ನಾಗಿತ್ತು ಮೂವಿ. 25 ವರ್ಷ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿತ್ತು, ಖುಷಿ ಆಯ್ತು. ಬ್ರೋ ವಿಷ್ಣುದಾದನ್ ಬಗ್ಗೆ ಏನ್ ಮಾತಾಡಿದ್ರು ಕಮ್ಮಿನೇ. 25 ವರ್ಷ ಆದ್ರೂ ಸಮೇತ ಅದೇ ತರ ಕ್ರೇಜ್ ಇದೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ, ಆದಷ್ಟು ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ 50 ಲಕ್ಷ ಖರ್ಚು ಮಾಡಿ ಬರೀ ಹೂವಿನಾರ ಹಾಕಿದಕ್ಕೆ ಆ ರೇಂಜಿಗೆ ಆ ದಾದನ್ ಕ್ರೇಜ್. ದಾದನ್ಗೋಸ್ಕರ ನಾನೊಂದ್ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀನಿ. ಈ ಅಂಜದ ಎದ್ದೆಯಲ್ಲಿ ನಂದೇ ಇಲ್ಲ, ಬಕ್ವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಜೈ ಸಿಂಹಾದ್ರಿ ಸಿಂಹ. ಹಾಗೆ ಟಿಕೆಟ್ ಸಮೇತ ಇದರಲ್ಲಿ ಆಫರ್ ಇದೆ. 25 ವರ್ಷ ನಂತರ ಇದು ಆಫರ್ ಇದೆ. 200 ರೂಪಾಯಿ ಟಿಕೆಟ್, 100 ರೂಪಾಯಿ ಇದೆ. ಹಂಗಾಗಿ ಬಹಳ ಸಂತೋಷ ಆಯ್ತು. ಮತ್ತೆ ಸಿನಿಮಾ ಹುಟ್ಟಿ ಬಂದು ಇಂಥ ಮೂವಿಗಳು ತೆಗಿಲಿ ಅಂತೇಳಿ ನಮ್ಮ ಆಸೆ.